ಹಿರಿಯೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ಹಟ್ಟಿ, ಅದು ಸರಸ್ವತಿ ಹಟ್ಟಿ ಅಂತ ಕಾಣುತ್ತೆ. ಅಲ್ಲಿ ಲೈನಿಗೆ ಹೆಣ್ಮಕ್ಳು ಕೂತಿದ್ದಾರೆ, ಮಳೆ ಬರ್ತಾ ಇದೆ. ಹೆಂಗ್ ಕೂತಿದ್ದಾರೆ ಅಂದ್ರೆ ಹಿಂಗ್ ಕೂತಿದ್ದಾರೆ. ಹಿಂಗೆ ನೋಡಿದಾಗ ಬಹಳ ಬೇಸರ ಆಗತ್ತೆ. ಹಿಂಗ್ ಒಂದು ತುಂಬಾ ಕನಿಷ್ಠವಾಗಿ ಕೂತ್ಬಿಟ್ಟಿದ್ದಾರೆ. ನಾನು ಕಾರಲ್ಲಿ ಬರ್ತಾ ಇದ್ದೆ, ನಮ್ಮ ಫ್ರೆಂಡ್ಸ್ ನಾವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂಗೆ ಕಾರಲ್ಲಿ ಬರ್ತಾ ಇದೆ. ರೋಡಲ್ಲಿ ನಿಂತಿದ್ದಾರೆ. ನನಗೆ ಬಹಳ ಬೇಸರ ಆಯಿತು. ಮಳೆ ಜೋರಾಗಿ ಬರ್ತಾ ಇದೆ. ಅವ್ರ ಮೇಲೆ ಒಂದು ಚಿಕ್ಕ ತಾಡ್ಪಲ್ಲಿದೆ. ಹಿಂಗ್ ಕೂತ್ಕೊಂಡು ನಡುತ್ತಾ ಇದ್ದಾರೆ. ಆ ಹಟ್ಟಿ ಜನಗಳಿಗೆ ಇದು ಹೌದು, ಹೆಣ್ಮಕ್ಳು ಹೊರಗಡೆ ಇರಬೇಕು, ಸೂತಕಾಗಿದ್ದಾರೆ, ಅವ್ರಿಗೆ ಮಳೆ ಬರ್ತಿದೆ, ನಾವೇನ್ ಮಾಡ್ಲಿ, ಈ ಸಮಸ್ಯೆನೇ ಬೇಡ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೈಕಲ್ ಬೇಡವೇ ಬೇಡ. ಇದು ಎಷ್ಟು ಡೇಂಜರ್ ಅಲ್ವಾ. ಆ ಸಮುದಾಯದಲ್ಲಿ ನಿಮ್ಗೆ ಅಪೋಸ್ ಮಾಡಿರೋದಿದ್ಯಾ? ಖಂಡಿತ ಅಪೋಸ್ ಇದ್ದೇ ಇರುತ್ತೆ. ನೀನ್ ಯಾವ ಕೇಳಕ್ಕೆ ನಿನಗೇನ್ ಗೊತ್ತು? ನಾವು 100 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದೀವಿ. ನೀನ್ ಎಲ್ಲಿಂದ ಬಂದೆ? ನೀನು ಹೀಗೆ ಒಂದು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ಬೇಕಾ? ನಮ್ಮ ಆಚರಣೆಗಳೆಲ್ಲ ನೀವು ಕುಲಿಗೆಡಿಸ್ತಿದ್ಯಾ, ಹಂಗ್ ಮಾಡ್ತಿದ್ಯಾ, ದಾರಿ ತಪ್ಪಿಸ್ತಿದ್ದೀರಾ ನೀವೆಲ್ಲ. ನಾವು ಮಾನವೀಯತೆಗೆ ಜೈಕಾರ ಹಾಕೋಣ, ಸಮಾನತೆಗೆ ನಾವು ಜೈಕಾರ ಹಾಕೋಣ, ನಾವೆಲ್ಲರೂ ಘನತೆ ಬದುಕನ ಬಾಳೋಣ ಅಂತೇಳಿ ಅವ್ರನ್ನೆಲ್ಲರನ್ನು ಆ ಹೊರಗಡೆ ಇದ್ದ ಹೆಣ್ಮಕ್ಳನ್ನ ರಾಮಪ್ಪನ ಹಟ್ಟಿಯ ಒಳಗಡೆ ಕರ್ಕೊಂಡ್ಬಂದು 3 days ಏನಿತ್ತ ನೀವು ಬ್ರೇಕ್ ಮಾಡಿ ಒಳಗಡೆ ಕರ್ಕೊಂಡ್ಬಂದು ಅವ್ರಿಗೆ ಅವತ್ತು ನಾವು ಘನತೆ ಬದುಕನ್ನ ಬಾಳ್ಬೇಕು, ಹೆಣ್ಣು ಮಕ್ಕಳ ಘನತೆಯನ್ನು ನಾವು ಕಾಪಾಡಬೇಕು. ಇವತ್ತಿನಿಂದ ಈ ಸೂತಕ ಅನ್ನೋ ಮೌಢ್ಯಾಚರಣೆಗೆ ಬ್ರೇಕ್ ಆಗ್ತೀವಿ. ಬ್ರೇಕ್ ಅಲ್ಲ, ತಿಲಾಂಜಲಿ ಇಡ್ತೀವಿ ಅಂತೇಳಿ, ಕಿತ್ತು ಬಿಸಾಕ್ತೀವಿ ಅಂತೇಳಿ ನಾವೆಲ್ಲ ಶಪಥ ಮಾಡಿದ್ವಿ. ಇವತ್ತಿಗೂ ಕೂಡ ಕರ್ನಾಟಕದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಪ್ಪನ ಹಟ್ಟಿ ಒಂದು ರೀತಿ ಮಾಡೆಲ್ ಆಗಿದೆ. ಇಲ್ಲಿ ಪ್ರತಿಯೊಂದು ಶಬ್ದವು ಪ್ರೇರಣೆಯ ದಾರಿ, ಯಾಕಂದರೆ ಶಬ್ದದಲ್ಲಿ ಪ್ರೀತಿ, ಮಾತಿನಲ್ಲಿ ಬಾಳು ಎಂಬ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ, ಲೇಖಕ, ರಂಗಕರ್ಮಿ, ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ. ಚರಿತ್ರೆ ಹೊಂದಿದ ಚಿತ್ರದುರ್ಗದಿಂದ ಬೆಂಗಳೂರಿನ ಮೀಡಿಯಾ ಲೋಕದವರಿಗೆ ಇವರ ಪಯಣ, ಸಾಮಾಜಿಕ ಬುಡಕಟ್ಟುಗಳಿಗೆ ಇವರ ನಿರಂತರ ಹೋರಾಟ. ಅಷ್ಟೇ ಅಲ್ಲ, ಸಮಾಜಮುಖಿ ಚಿಂತನೆಗಳಿಂದ ಹಲವು ದಾರಿಗಳಿಗೆ ಬೆಳಕನ್ನು ಹಚ್ಚಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಅವರ ಜೀವನ, ಹೋರಾಟ, ಸವಾಲುಗಳನ್ನು ಹಂಚಿಕೊಳ್ಳಲು ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ KG ಸುರೇಶ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಕಿರುಪರಿಚಯ ನಿಮ್ಮ ಧ್ವನಿಯಿಂದಲೇ ಶುರುವಾಗಲಿ ಸರ್. ತುಂಬ ಸಂತೋಷ ನನಗೆ ಈ ಒಂದು ಸಂದರ್ಶನಕ್ಕೆ ನೀವು ಆಹ್ವಾನ ಕೊಟ್ಟಿದ್ದು. ಇನ್ನು ನನ್ನ ಪರಿಚಯ ನಾನು ಹಂಚ್ಕೊಳ್ಳೋದಾದರೆ, ಚಿತ್ರದುರ್ಗ ಜಿಲ್ಲೆ ಸಾಂಸ್ಕೃತಿಕ, ಸಾಹಿತ್ಯಿಕ, ಬುಡಕಟ್ಟು ಹಿನ್ನೆಲೆಯ ಒಂದು ಐತಿಹಾಸಿಕ ಹಿನ್ನೆಲೆಯ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಣಿವೆ ಜೋಗಿಹಳ್ಳಿ ಗ್ರಾಮದಿಂದ ಬಂದಂಥವನು ನಾನು. ಇದೊಂದು ಪ್ರಾಕೃತಿಕ ಒಂದು ಬೆಟ್ಟ ಗುಡ್ಡಗಳ ನಡುವೆ ಇರುವಂಥ ಒಂದು ಹಳ್ಳಿ ಅದು. ಸೊ ಇಂತಹ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಬುಡಕಟ್ಟು ಹಿನ್ನೆಲೆಯ ಒಂದು ಸಮಾಜದೊಳಗಡೆ ನಾನು ರೂಪುಗೊಂಡು ಬಂದಂಥವನು. ಪ್ರಾರಂಭದಲ್ಲಿ ನಮ್ಮ ತಂದೆ ಶಿಕ್ಷಕರಾದ ಕಾರಣಕ್ಕೋಸ್ಕರ ಅವರೆಲ್ಲೆಲ್ಲಿ ವರ್ಗಾವಣೆ ಆಗ್ತಾರೆ ಅಲ್ಲೆಲ್ಲ ನಾನು ಹೋಗಬೇಕಾಯಿತು. ಸಹಜವಾಗಿ ಒಂದು ರೀತಿ ಅಲೆಮಾರಿ ಬದುಕು. ಯಾರದ್ದು ಅಲೆಮಾರಿ ನೋಡಿ, ನಮ್ಮ ಸಮುದಾಯವೂ ಕೂಡ ಒಂದು ರೀತಿ ಅಲೆಮಾರಿ ಕಮ್ಯುನಿಟಿ, ಕಾಡುಗೊಲ್ಲ ಕಮ್ಯುನಿಟಿ. ಅಂದರೆ ಯಾರು ಅಲೆಮಾರಿಯಾಗಿ ಬದುಕ್ತಾ ಇರ್ತಾರೆ ಅವ್ರಿಗೆ ಅವರು ಹೋದ ಸ್ಥಳದಲ್ಲೆಲ್ಲ ಒಂದು ಹೊಸತು, ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ ಸಂಸ್ಕೃತಿ ದಕ್ಕತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲೆಲ್ಲಿ ನಮ್ಮ ತಂದೆಯವರು ಹೋಗ್ತಾರೋ ಅಲ್ಲೆಲ್ಲ ಕೂಡ ನಮಗೊಂದು ಸಾಂಸ್ಕೃತಿಕ, ಸಾಹಿತ್ಯಿಕ ಒಂದು ಒಳ್ಳೆಯ ವಾತಾವರಣ ನಮಗೆ ದಕ್ತು ಅಂತ ಹೇಳ್ಬೋದು. ಸೊ ಹೀಗೆ ಆ ಬಾಲ್ಯಗಳು ನಮಗೆ ತುಂಬ ಚೆನ್ನಾಗಿತ್ತು. ನೋಡಿ, ನಾವು ಲಂಬಾಣಿ ತಾಂಡದಲ್ಲಿ ನಾವು ಬದುಕಿದ್ವಿ, ಕಾಡುಗೊಲ್ಲ ಸಮುದಾಯದ ವ್ಯವಸ್ಥೆ ಒಳಗಡೆ ಬದುಕಿದ್ವಿ, ಆಮೇಲೆ ಬೇರೆ ಬೇರೆ ಕಮ್ಯುನಿಟಿ ಒಳಗಡೆನೂ ಕೂಡ ಬದುಕಿದ್ವಿ. ಇದೆಲ್ಲ ಏನಾಗುತ್ತೆ ಅಂದರೆ, ಒಂದು ಎಲ್ಲರೊಳಗಡೆ ಬೆರೆಯುವಂಥದ್ದು ಇದೆಯಲ್ಲ, ನಾವು ಎಲ್ಲರ ಜೊತೆ ಬದುಕೋದಿದೆಯಲ್ಲ, ಒಂದು ಒಗ್ಗೂಡಿ ಬಾಳೋದು, ಭುವಿಯ ಬಾಳು ಅಂತೀವಲ್ಲ, ಒಗ್ಗೂಡಿ ಬಾಳೋದಕ್ಕೆ ಆ ಬಾಳ್ವೆಯ ಬದುಕು ನಮಗೆ ದಕ್ತು ಅಂತ ಹೇಳ್ಬೋದು. ಸೊ ನಾನು ಜಂಪಣ್ಣ ಹಟ್ಟಿ ಅಂಥೇಳಿ, ಅನ್ಯಾಳ್ ಜಂಪಣ್ಣನ ಹಟ್ಟಿ ಅಂಥೇಳಿ ಅಲ್ಲಿ ನನ್ನ ಪ್ರೌಢಶಾಲಾ ವಿದ್ಯಾಭ್ಯಾಸ ಮುಗಿಯಿತು. ಆಮೇಲೆ ನಾನು ಕಾಲೇಜ್ಗೆ ಚಿತ್ರದುರ್ಗ ಜಿಲ್ಲೆಗೆ ಅಲ್ಲಿ ನಾನು ಕಾಲೇಜು ವ್ಯಾಸಂಗವನ್ನು ಮಾಡಿದೆ. ಆನಂತರ ನನಗೆ ಬೆಂಗಳೂರಿನ ಕಡೆ ನನಗೆ ಸ್ವಲ್ಪ ತುಡಿತ ಹೆಚ್ಚಾಯಿತು. ಅಂದರೆ ನಾನು ಹಾಸ್ಟೆಲಲ್ಲಿದ್ದಾಗಲೇ ನಾನು ಕಾಲೇಜು ಓದ್ತಿರ್ಬೇಕಾದ್ರೆ ನನಗೆ ಸಾಹಿತ್ಯಿಕ ವಾತಾವರಣ, ಚರ್ಚೆಯ ಸ್ಪರ್ಧೆ, ಚಿತ್ರದುರ್ಗದಲ್ಲಿ ನಡೀತಿದ್ದಂಥ
ಹೋರಾಟಗಳು ಇವೆಲ್ಲವೂ ಕೂಡ ಅಪ್ಪರ ಭದ್ರ ಹೋರಾಟ, ನೀರಿಗಾಗಿ ಹೋರಾಟ, ಕವಿಗೋಷ್ಠಿ ಇವೆಲ್ಲವೂ ಕೂಡ ನನ್ನಲ್ಲಿ ಒಂದು ರೀತಿ ಒಂದು ಕ್ರಿಯೇಟಿವಿಟಿ, ಸೃಜನಶೀಲತೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಯಿತು, ಪ್ರೇರಣೆ ಸಿಕ್ತು ಅಂತ ಹೇಳ್ಬೋದು. ಸರ್, ನಿಮ್ಮ ಆ ಬಾಲ್ಯ ದಿನಗಳು ಹೇಗಿತ್ತು? ಯಾಕಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನೀವು ವರ್ಗಾವಣೆ ಆದಾಗ ಸೊ ಆ ಬಾಲ್ಯ ಚೇಂಜ್ ಆಗ್ತಾಯಿತ್ತು, ಫ್ರೆಂಡ್ಸು ಎಲ್ಲ ಪ್ರತಿಯೊಂದು ಚೇಂಜ್ ಆಗ್ತಾಯಿತ್ತು. ಆ ಬಾಲ್ಯ ದಿನಗಳು ಹೇಗಿತ್ತು? ಅದು ನಿಜಕ್ಕೂ ಒಂದು ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಬಾಲ್ಯವು ತುಂಬ ಚಂದವಾಗಿರುತ್ತೆ, ಆದರೆ ಒಬ್ಬೊಬ್ಬರು ಬಾಲ್ಯ ಒಂದೊಂದು ಥರ ವಿಶೇಷವಾಗಿರುತ್ತೆ. ಅದೇ ನನ್ನ ಬಾಲ್ಯ ಹೇಗೆ ಅಂದರೆ ಬೇರೆ ಬೇರೆ ಸ್ಥಳಗಳಿಗೆ ನೋಡಿ, ನಾನು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅಲ್ಲೊಂದು ತಾಂಡ, ಅದು ಏನು ನರಸಿಂಹರಾಜಪುರ ಅಂಥೇಳಿ, ಅಲ್ಲಿ ನಾವು ವಾಸವಿದ್ವಿ. ನಮ್ಮ ತಂದೆಯಲ್ಲಿ ಟೀಚರ್ ಆಗಿದ್ದರು. ಅದು ಒಂದು ಟ್ರೈಬಲ್ ಹಿನ್ನೆಲೆಯ ಒಂದು ಏನು ಲಂಬಾಣಿ ಸಮುದಾಯದ ಜೊತೆ ನಾವು ವಾಸ ಮಾಡಬೇಕಾಗಿತ್ತು. ಅವ್ರ ಭಾಷೆ ಅದು ನಮಗೆಲ್ಲ ಹೊಸ ಪ್ರಪಂಚ. ಅವರ ಏನು ಅವರ ವೇಷಗಳು, ಅವರ ಬದುಕು, ಅವರ ಆಹಾರ ಪದ್ಧತಿ. ಆಮೇಲೆ ನಾನು ಕೂಡ ಟ್ರೈಬಲ್ ಕಮ್ಯುನಿಟಿಯಿಂದ ಬಂದವನಾಗಿದ್ದರಿಂದ ನಮ್ಮ ಕಲ್ಚರು ಮತ್ತು ಅವರ ಕಲ್ಚರು ಎಷ್ಟು ವಿಭಿನ್ನವಾಗಿದೆ, ಮತ್ತು ಅವರ ಸಾಮಾಜಿಕ ಬದುಕು ಎಷ್ಟು ಕಷ್ಟ ಆಗಿದೆ, ಆಮೇಲೆ ಅವರು ಎಷ್ಟು ಕಷ್ಟಪಡ್ತಾರೆ, ಅವರ ಸಂತೋಷಗಳು ಹೇಗಿರುತ್ತೆ, ಸಂತೋಷದ ದಿನಗಳು ಹೇಗಿರುತ್ತೆ, ಅವ್ರು ದುಃಖ ಆದಾಗ ಅವ್ರು ಏನು ಮಾಡ್ತಾರೆ, ಇದನ್ನೆಲ್ಲ ಅತ್ಯಂತ ತುಂಬ ಬೆರಗುಗಳಿಂದಲೇ ನೋಡ್ತಾ ಇದ್ವಿ. ಅದು ಕೂಡ ನನ್ನನ್ನು ಒಂದು ರೀತಿ ಏನೋ ಒಂದು ಹೊಸತನ ಹುಡ್ಕೊಳ್ಳೋದಕ್ಕೆ, ಖುಷಿ ಪಡೋದಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಮತ್ತೆ ನಾವು ಚಿತ್ರದುರ್ಗ ಜಿಲ್ಲೆ ಜಂಪಣ್ಣನಹಟ್ಟಿ ಅಂತೇಳಿ ಬಂದು, ನನ್ನ ಕಾದಂಬರಿಯ ಹೆಸರು ಕೂಡ ಅದೇನೆ, ಜಂಪಣ್ಣ ಸ್ವಾಮಿ ಅಂತ. ನಾನು ಜಂಪಣ್ಣ ಸ್ವಾಮಿ ಕಾದಂಬರಿ ಬರೆಯೋದಕ್ಕೆ ಆ ಊರು ಕೂಡ ಒಂದು ರೀತಿ ಕಾರಣ ಆಗುತ್ತೆ. ಆ ಜಂಪಣ್ಣಹಟ್ಟಿಯಲ್ಲಿ ಅವನು ಒಬ್ಬ ಸಾಂಸ್ಕೃತಿಕ ನಾಯಕ, ಕಾಡುಗೊಲ್ಲರ ಸಾಂಸ್ಕೃತಿಕ ನಾಯಕರಲ್ಲಿ, ಈರಗಾರರಲ್ಲಿ ಜಂಪಣ್ಣ ಕೂಡ ಒಬ್ಬ. ಅವನು ದೈವ ಸ್ವರೂಪಿಯಾಗಿದ್ದಾರೆ. ಈಗ ನಾವು ಹಳ್ಳಿಗಳಲ್ಲಿ ನೋಡ್ತೀವಲ್ಲ, ದೇವರನ್ನ ಒತ್ತು ಕುಣಿಯೋದು, ಆಚರಣೆ ಮಾಡೋದು. ಆ ಜಂಪಣ್ಣನ ಹಿನ್ನೆಲೆ ಏನು, ಆ ಜಂಪಣ್ಣನ ಹಿನ್ನೆಲೆ, ಕಾಡುಗೊಲ್ಲ ಕಮ್ಯುನಿಟಿಯ ಕಲ್ಚರ್ ಏನು, ಅವನನ್ನು ಯಾಕೆ ಅಷ್ಟು ಇಷ್ಟಪಡ್ತಾರೆ? ಅವನು ಬದುಕಿದ್ದ, ಜಂಪಣ್ಣ ಒಂದು ಕಾಲದಲ್ಲಿ ಇದ್ದಂಥ ವ್ಯಕ್ತಿ, ಆದರೆ ಇವತ್ತು ದೇವರಾಗಿದೆ. ಇದು ಏನನ್ನು ಹೇಳುತ್ತೆ ಅಂದರೆ, ಒಬ್ಬ ಮನುಷ್ಯನು ಕೂಡ ಒಳ್ಳೆ ಕೆಲಸಗಳಿಂದ ದೈವತ್ವಕ್ಕೇರ್ಬೋದು ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಜಂಪಣ್ಣನ ಬಗ್ಗೆ ನನಗೆ ಕುತೂಹಲ ಸೃಷ್ಟಿಯಾಯಿತು. ಜಂಪಣ್ಣನ ಆಚರಣೆಗಳು, ಅವನು ಕೊಂಡಾಡ್ತಿದ್ದು, ಆ ಜಂಪಣ್ಣನ ಹಿನ್ನೆಲೆ ಏನು, ಜಂಪಣ್ಣನಿಗೂ ಯಾಕೆ ಅವ್ರಿಗೆ ಜಂಪಣ್ಣನ ಹಟ್ಟಿ ಅಂತ ಹೆಸರಿಟ್ರು, ಆಮೇಲೆ ಜಂಪಣ್ಣನ ದನಗಳು ನೋಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದ, ಅಲ್ಲಿ ಅವನು ಮಾಡಿದಂಥ ಹೋರಾಟ, ಸ್ಟ್ರಗಲ್ ಏನು, ಅಲ್ಲಿ ಜಂಪಣ್ಣನ ಹತ್ಯೆ ಆಗುತ್ತೆ, ಯಾಕಾಗುತ್ತೆ, ಅವ್ರದ್ದೊಂದು ಪ್ರೇಮ ವಿವಾಹ ಆಗುತ್ತೆ. ಅಂದರೆ ಇದು ಒಂದು ಸಮುದಾಯದ ಜಾಡನ್ನು ಹಿಡಿತಾ ಹೋದಂತೆಲ್ಲ ಪಶುಪಾಲಕ ಸಂಸ್ಕೃತಿಯ ಒಂದು ಜಗತ್ತು ನಮಗೆ ಅನಾವರಣಗೊಳ್ಳುತ್ತೆ. ಪಶುಪಾಲಕ ಕಮ್ಯುನಿಟಿ ಅಂದರೆ ದನವನ್ನು ಕಾಯುವಂಥ, ಪಶುಗಳನ್ನು ಸಾಕುವಂಥ ಕಮ್ಯುನಿಟಿಗಳು. ಆ ಕಮ್ಯುನಿಟಿಯ ತಲ್ಲಣಗಳೇನು, ಆ ಕಮ್ಯುನಿಟಿಯ ಸತ್ವ ಏನು, ಸಂಸ್ಕೃತಿ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನನ್ನ ಬಾಲ್ಯ ಒಂದು ಒಳ್ಳೆ ರಿಚ್ನೆಸ್ ಅಂತ ಹೇಳ್ಬೋದು, ಒಂದು ಸಮೃದ್ಧವಾದಂಥ ಬಾಲ್ಯ. ಸಮಸ್ಯೆಗಳಿದ್ವು, ಸಣ್ಣ ಪುಟ್ಟ ತಾಪತ್ರೆಗಳಿದ್ವು, ಅಲೆಮಾರಿ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಿದ್ದಾಗ ಅಡ್ಜಸ್ಟ್ ಆಗಬೇಕಾಗಿತ್ತು, ಇವೆಲ್ಲ ಇದ್ದದ್ದು. ಆದರೆ ನಮಗೆ ದಕ್ಕಿದ್ದು, ನಾವು ಪಡ್ಕೊಂಡಿದ್ದು ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕರು. ಅದು ಬೇರೆ ಬೇರೆ ಕಮ್ಯುನಿಟಿಯ ಸ್ನೇಹಿತರು, ಅವರ ಆಚಾರ, ಅವರ ವಿಚಾರ. ನಮ್ಮ ಬದುಕು ಒಂದು ರೀತಿ ಸೃಜನಶೀಲ ಆಗೋದಕ್ಕೆ, ಡ್ರೈನೆಸ್ ಆಗಿಲ್ಲ, ಒಂದು ರೀತಿ ಏನಂತಾರೆ ಕಲರ್ಫುಲ್ ಲೈಫ್ ಅಂತ ಆಗೋದಕ್ಕೆ ಕಾರಣ ಆಯಿತು. ಅದಕ್ಕಾಗಿ ನಾನು ಭಾಳ ಖುಷಿಯಾಗಿದ್ದೀನಿ ಮತ್ತು ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನಂಗೆ ರೂಪಿಸಿದ್ರಲ್ಲ. ಸರ್, ಸಮುದಾಯ ಬಗ್ಗೆ ತಿಳ್ಕೊಳಕ್ಕೆ ಯಾರೂ ಅಷ್ಟು ಇಷ್ಟಪಡಲ್ಲ. ಸೊ ನಿಮ್ಗೆ ಯಾವ ಏಜಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಬಂತು, ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ಕಲಿಬೇಕು ಅಂತ? ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಅಂದರೆ ನಾವು ಬದುಕ್ತೀವಿ, ನಾವು ಹುಟ್ಟುತ್ತೀವಿ, ಎಜುಕೇಷನ್ ಮಾಡ್ತೀವಿ, ಕೊನೆಗೆ ಒಂದು ಒಳ್ಳೆ ಜಾಬ್ ತಗೊಳ್ತೀವಿ, ಆಮೇಲೆ ಸೆಟ್ಲಾಗಿ ಬದುಕ್ತೀವಿ. ಆದರೆ ನಾವು ಯಾವ ಕಮ್ಯುನಿಟಿಯಿಂದ ಬಂದಿದ್ದೇವೆ, ನಮ್ಮ ಅಸ್ಮಿತೆ ಏನು, ನಮ್ಮ ಹಿನ್ನೆಲೆ ಏನು, ಆಮೇಲೆ ನಾವು ಯಾರಿಗೋಸ್ಕರ ಬದುಕಬೇಕಾಗಿದೆ ಅನ್ನೋದನ್ನು ನಾವು ಅಂಬೇಡ್ಕರ್ ಅವರು ಹೇಳೋದು ಅದನ್ನೇ. ಮೊದಲು ನಿಮ್ಮ ಕಮ್ಯುನಿಟಿ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಕಮ್ಯುನಿಟಿಯ ಏನು ತಲ್ಲಣಗಳಿಗೆ, ಸಮಸ್ಯೆಗಳಿಗೆ ನೀವು ಸ್ಪಂದಿಸಬೇಕು. ಇಲ್ಲಾಂದರೆ ನೀವು ಯಾಕೆ ಆ ಕಮ್ಯುನಿಟಿಲಿ ಇರಬೇಕು? ನಾನು ಜಾತಿ ಬಗ್ಗೆ ಮಾತಾಡ್ತಿಲ್ಲ. ಈಗ ನೋಡಿ, ನಾನು ಬುಡಕಟ್ಟು ಕಾಡುಗೊಲ್ಲ ಸಮುದಾಯದ ಹಿನ್ನೆಲೆಯಿಂದ ಬಂದಂಥವನು. ಪ್ರಾರಂಭದಲ್ಲಿ ನಾನು ಬಾಲ್ಯಾವಸ್ಥೆ ಇದ್ದಾಗ ನನಗೆ ಅಷ್ಟು ಕಮ್ಯುನಿಟಿಯ ಆಚರಣೆಗಳು, ಕಮ್ಯುನಿಟಿಯ ಏನು ರಿಚ್ನೆಸ್ ನನಗೆ ಅರ್ಥ ಆಗ್ತಾಯಿತ್ತು. ಆದರೆ ಪ್ರತಿಯೊಂದು ಕಮ್ಯುನಿಟಿಗೂ, ಪ್ರತಿಯೊಂದು ಸಮುದಾಯಕ್ಕೂ ಒಂದು ಸಮಸ್ಯೆ ಇರುತ್ತೆ.
ಹೌದು. ಆ ಸಮುದಾಯದ ಜನ ಕಷ್ಟಪಡ್ತಾ ಇರ್ತಾರೆ. ಈಗ ನೋಡಿ, ಕಾಡುಗೊಲ್ಲ ಸಮುದಾಯ ಕರ್ನಾಟಕದ ಒಂದು ಸಾಂಸ್ಕೃತಿಕ ಪಳೆಯುಳಿಕೆ ಅಂತ ಕರಿಬೋದು. ಪಳೆಯುಳಿಕೆ ಅಂದರೆ ಏನೋ ಉಳಿದೆ, ನೋಡಿ ಡೈನೋಸಾರಸ್ ಪಳೆಯುಳಿಕೆಗಳು ಸಿಕ್ಕಿದ್ದಾವೆ ಅಂತ ಹೇಳ್ತೀವಲ್ಲ, ಹಂಗೆ ಟ್ರೈಬಲ್ಗಳಲ್ಲೇ ಒಂದು ಕೊನೆಯ ಪಳೆಯುಳಿಕೆ ಅಂತ ಹೇಳ್ತೀವಲ್ಲ, ಆ ರೀತಿ ಈ ಕಮ್ಯುನಿಟಿ ಪಳೆಯುಳಿಕೆನೂ ಕೂಡ ಒಂದು. ಇವತ್ತಿಗೂ ಕೂಡ ಏನು ಟ್ರೈಬಲ್ನೆಸ್ ಅಂದರೆ ಬುಡಕಟ್ಟುತನವನ್ನು ಇಟ್ಟುಕೊಂಡು ಬದುಕ್ತಿರುವಂಥ ಕಮ್ಯುನಿಟಿಗಳಲ್ಲಿ ಇದು ಕೂಡ ಒಂದು. ಈ ಕಮ್ಯುನಿಟಿಗೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಅತ್ಯಂತ ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆ ಕಾಡುಗೊಲ್ಲ ಸಮುದಾಯಕ್ಕೆ. ಈ ಸಮುದಾಯದ ಜುಂಜಪ್ಪನ ಕಾವ್ಯ ಕನ್ನಡದ 6 ಮಹಾಕಾವ್ಯಗಳಲ್ಲಿ ಇದು ಕೂಡ ಒಂದು, ಜಾನಪದ ಮಹಾಕಾವ್ಯಗಳಲ್ಲಿ. ಅಂದರೆ ಯೋಚನೆ ಮಾಡಿ ಇದರ ಅಗಾಧತೆ ಎಷ್ಟಿದೆ, ಇದರ ಸಾಂಸ್ಕೃತಿಕತೆ ಎಷ್ಟು ವ್ಯಾಪಿಸಿಕೊಂಡಿದೆ ಅಂತ. ಇಲ್ಲಿ 100 ಸಾಂಸ್ಕೃತಿಕ ನಾಯಕರು ಬಂದೋಗಿದ್ದಾರೆ. ಜುಂಜಪ್ಪ, ಎತ್ತಪ್ಪ, ಮೈಲಣ್ಣ, ಮಾರಣ್ಣ, ಜಂಪಣ್ಣ, ಹಿಂಗೆ ಕರಡಿ ಬುಳ್ಳಪ್ಪ, ಹೀಗೆ 100 ಜನ ಸಾಂಸ್ಕೃತಿಕ ನಾಯಕರು ಬಂದೋಗಿದ್ದಾರೆ. ಆ ಸಮುದಾಯವನ್ನು ಪೊರೆದಿದ್ದಾರೆ. ಆದರೆ ಇವತ್ತಿಗೂ ಆ ಕಮ್ಯುನಿಟಿ ಅತ್ಯಂತ ಅವಜ್ಞೆಯಲ್ಲಿ ಬದುಕ್ತಾ ಇದೆ. ಇವತ್ತಿಗೂ ಈ ಸಮುದಾಯ ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದೆ. ಅದು ನಮಗೆ ಅರ್ಥ ಆಗಬೇಕು. ಯಾಕೆ ಹೀಗೆ ಬದುಕ್ತಾ ಇದ್ದಾರಲ್ವಾ? ಇವತ್ತಿಗೂ ಕೂಡ ಅವ್ರನ್ನ ST ಕಮ್ಯುನಿಟಿಗೆ ಸೇರಿಸಿಲ್ಲ. ಅಂದರೆ ಟ್ರೈಬಲ್ ಆಗಿದ್ರು ಕೂಡ ಟ್ರೈಬಲ್ಗೆ ಸಮುದಾಯಕ್ಕೆ ಸಿಗಬೇಕಾಗಿರುವ ಮಾನ್ಯತೆ ಇಲ್ಲ ಅವ್ರಿಗೆ. ಇದರಿಂದ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ಅವರು ಒಳ್ಳೆ ವಿದ್ಯಾಭ್ಯಾಸ ಪಡೆಯೋದಕ್ಕೆ ಮೀಸಲಾತಿ ಸಿಗ್ತಾ ಇಲ್ಲ. ಇದರಿಂದ ಅವರಿಗೆ ಸ್ಥಾನಮಾನಗಳು ಸಿಗ್ತದೆ, ರಾಜಕೀಯ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತಿಗೂ ಬಹುತೇಕ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಮೌಢ್ಯಗಳು ತುಂಬಿಕೊಂಡಿದ್ದಾವೆ. ನೀವು ನೋಡ್ತಾ ಇರ್ತಾರೆ ಟಿ ವಿಲೆಲ್ಲ, ಬಾಣಂತಿ ಮಗು ಹೊರಗಡೆ ಇಟ್ಟಿದ್ದಾರೆ, ಸಮಸ್ಯೆ ಆಗಿ ಎಲ್ಲೋ ಸಾವಾಯಿತು, ಹೆಣ್ಮಕ್ಳಿಗೆ ಹೊರಗಡೆ 3 ದಿನ ಉಳ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಅರ್ಥ ಆಗಬೇಕು. ಅದು ಅರ್ಥ ಆಯಿತು ಅಂದರೆ ನಾವು ಯಾವ ಕಮ್ಯುನಿಟಿಯ ಹಿನ್ನೆಲೆಯಿಂದ ಬಂದಿರ್ತೇವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಸಮುದಾಯದ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಸ್ಪಂದಿಸುವ ಜನಾನುರಾಗಿಯಾಗುವ ಕೆಲಸವನ್ನು ಮಾಡಿದಾಗ ನಾವು ಬದುಕಿದ್ದಕ್ಕೂ ನಾವು ಜೀವಿಸ್ತಿರೋದಕ್ಕೂ ಒಂದು ಅರ್ಥಪೂರ್ಣತೆ ಬರುತ್ತೆ. ಆ ನಿಟ್ಟಲ್ಲಿ ನಾನು ಸ್ವಲ್ಪ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ಸರ್, ನೀವು ಮಾತಾಡ್ತಾ ಹೇಳಿದ್ರಿ ಕಾಡುಗೊಲ್ಲರ ಬಗ್ಗೆ. ಇವಾಗ ಗೊಲ್ಲರು ಅಂತಲೂ ಸಹ ಇದ್ದಾರೆ. ಇದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಇವೆಲ್ಲ ಸಹೋದರ ಸಮುದಾಯಗಳಷ್ಟೇ. ಅಂದರೆ ಯಾದವರು ಅಂತ, ಯಾದವರು, ಗೊಲ್ಲರು, ಕಾಡುಗೊಲ್ಲರು, ಆಮೇಲೆ ಪೂಜಾಗೊಲ್ಲರು, ಹಿಂಗೆ ಬೇರೆ ಬೇರೆ ಥರದಲ್ಲಿ ಇರ್ತಾರೆ. ಅವರೆಲ್ಲ ನಮ್ಮ ಸಹೋದರ ಸಮುದಾಯದವರು. ಈಗ ಗೊಲ್ಲರು ಅಂತ ನಾವು ತಿಳ್ಕೊಳ್ಳೋಣ. ಗೊಲ್ಲರು ಅಂದ ತಕ್ಷಣವೇ ಕರ್ನಾಟಕದಲ್ಲಿ ಬರುವಂಥ ಗೊಲ್ಲರು ಸ್ವಲ್ಪ ಆರ್ಥಿಕವಾಗಿ ಮುನ್ನೆಲೆಗೆ ಬಂದಿದ್ದಾರೆ, ಅವರು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಇದೆ. ಆದರೆ ಕಾಡುಗೊಲ್ಲರು ಅಂತ ಹೋದಾಗ ಇವರು ಸಾಮಾಜಿಕವಾಗಿ ಅವಜ್ಞೆಗೊಳಗಾಗಿದ್ದಾರೆ, ಹಿಂದುಳಿದಿದ್ದಾರೆ. ಹೌದೌದು. ಆಮೇಲೆ ಅವರು ಸೋಷಿಯಲಿ ಹಿಂದುಳಿದಿದ್ದಾರೆ, ಎಕನಾಮಿಕಲಿ ಹಿಂದುಳಿದಿದ್ದಾರೆ. ಆಮೇಲೆ ಅವ್ರಿಗೆ ಯಾವುದೇ ರಾಜಕೀಯ ಸ್ಥಾನಮಾನ ಇಲ್ಲ, ಯಾವ MP ಇಲ್ಲ, ಯಾವ MLA ಇಲ್ಲ. ಆಮೇಲೆ ಅವರು ಮೇನ್ ಸ್ಟ್ರೀಮಲ್ಲೇ ಇಲ್ಲ. ಸೊ ಇವ್ರಿಗೂ ವ್ಯತ್ಯಾಸ ಅಂದರೆ ಇವರು ಮುನ್ನೆಲೆಗೆ ಬಂದಿದ್ದಾರೆ. ಹಂಗಂತೇಳಿ ನಾವು ಇವರನ್ನೇನು ಅಂತ ಇಲ್ಲ. ಈಗ 5 ಬೆರಳಲ್ಲಿ ಯಾರಿಗೆ ನಾವು ಆದ್ಯತೆ ಕೊಡಬೇಕು? ಚಿಕ್ಕದಾಗಿರುತ್ತಲ್ಲ ಅವ್ರಿಗೆ ಆದ್ಯತೆ ಕೊಡ್ಬೇಕು, ಯಾಕಂದ್ರೆ ಅವ್ರು ಮುನ್ನೆಲೆ ತರಬೇಕಲ್ವಾ. ಹಾಗಾಗಿ ನಾವು ಕಾಡುಗೊಲ್ಲರಿಗೆ ಯಾಕೆ ST ಮೀಸಲಾತಿ ನೀವು ಕೊಡಬೇಕು ಅಂತ ನಾವು ಕೇಳ್ತಿದ್ದೀವಿ ಅಂತಂದ್ರೆ, ಆಮೇಲೆ ಗೊಲ್ಲರು ಇವ್ರಿಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ, ಫಸ್ಟ್ ಅವರನ್ನ ಮೇನ್ ಸ್ಟ್ರೀಮಿಗೆ ತನ್ನಿ. ಕಾಡುಗೊಲ್ಲರನ್ನ ನೀವು ST ಮೀಸಲಾತಿಗೆ ತಂದ್ರೆ, ಅವ್ರಿಗೆ ಕೊಡಿಸಿದ್ರೆ ಅವರು ಎಲ್ಲರಂತೆ ಸಾಮಾಜಿಕವಾಗಿ ಮುನ್ನೆಲೆಗೆ ಬರ್ತಾರೆ. ಆ ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಆಮೇಲೆ ರಾಜಕೀಯವಾಗಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸಹಜವಾಗಿಯೇ ಮೌಢ್ಯ ಕ್ಲಿಯರ್ ಆಗುತ್ತೆ. ಸಹಜವಾಗಿಯೇ ಅವರು ಕೂಡ ಒಂದು ಡಿಗ್ನಿಟಿ ಆಫ್ ಲೈಫ್, ಘನತೆಯ ಬದುಕನ್ನು ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಕೊಡಿಸ್ಬೇಕು. ಏನಾಗುತ್ತೆ ಇಲ್ಲ ಅವರು ನಾವು ಎಲ್ಲ ಖಂಡಿತ ನಾವೆಲ್ಲ ಒಂದೇನೆ, ಎಲ್ಲರೂ ಒಂದೇನೆ, ನಾವೆಲ್ಲ ಒಂದೇನೆ. ಬಸವಣ್ಣವ್ರು ಹೇಳ್ತಾರಲ್ಲ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಹಂಗೆ ನಾವೆಲ್ಲರೂ ಒಂದೇ. ಆದರೆ ಯಾರು ಕತ್ಲಲ್ಲಿದ್ದಾರೆ, ಯಾರು ಹಸ್ತ್ಕೊಂಡಿದ್ದಾರೆ, ಯಾರು ತುಂಬ ಒದ್ದಾಡ್ತಿದ್ದಾರೆ, ಅವರಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು. ಆ ನಿಟ್ಟಲ್ಲಿ ನಾವು ಕೇಳೋದೇನು ಅಂದರೆ, ಎಲ್ಲ ಅಲೆಮಾರಿ ಸಮುದಾಯಗಳಿರ್ಬೋದು, ಎಲ್ಲ ಬಲಿಷ್ಠ ಸಮುದಾಯಗಳು ಈ ಅತಂತ್ರ ಅಬಲ ಸಮುದಾಯಗಳನ್ನು ಮೇಲಕ್ಕೆತ್ತಿ ಅಂತ ನಾವು ಕೇಳ್ತಿರೋದು. ಇಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಆದರೆ ಇವ್ರಿಗೇನು ಅಂದರೆ, ಇವ್ರಿಗೆ ಬುಡಕಟ್ಟುತನ ಇದೆ. ನೀವು ಕಾಡುಗೊಲ್ಲ ಹಟ್ಟಿಗಳಿಗೆ ಹೋದರೆ ಅವರು ಟ್ರೈಬಲ್ ಬದುಕನ್ನು ಇವತ್ತಿಗೂ ಬದುಕ್ತಿದ್ದಾರೆ. ಅವರ ಹಟ್ಟಿಗಳೊಳಗಡೆ ಬೇಲಿಗಳು ಹಾಕೊಂಡಿದ್ದಾರೆ ಇವತ್ತಿಗೂ. ಅವ್ರ ಹೆಣ್ಣು ಮಕ್ಕಳು 3 ದಿನ ಆದರೆ ಅವ್ರನ್ನು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಹೆರಿಗೆ ಆದರೆ ಅವರು 11 ದಿನ ಅಲ್ಲೇ ಇರಬೇಕಾಗುತ್ತೆ.
ಬೇರೆ ಕಮ್ಯುನಿಟಿಯವ್ರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಇದು ನಾನೇನು ತುಂಬ ಶ್ರೇಷ್ಠ ಅಂತ ಹೇಳ್ತಾ ಇಲ್ಲ. ಅಂದರೆ ಬುಡಕಟ್ಟುತನವನ್ನು ಇವತ್ತಿಗೂ ಉಳಿಸ್ಕೊಂಡಿರೋದಕ್ಕೆ ಕಾರಣ ಏನು? ಹಂಗಂತೇಳಿ ಬರೀ ಈ ಮೌಢ್ಯ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆತನಗಳು ಇದ್ದಾವೆ. ನೀವು ಯೋಚನೆ ಮಾಡಿ, ಸಹಜವಾಗಿ ಗಂಡ ಸತ್ತರೆ ತಾಳಿ ತೆಗಿತಾರೆ. ಹೌದು, ಕೆಲವು ಕಮ್ಯುನಿಟಿಯಲ್ಲಿ ತಾಳಿ ತೆಗಿತಾರೆ, ಕುಂಕುಮ. ಆದರೆ ಈ ಕಮ್ಯುನಿಟಿ ಅದನ್ನು ತೆಗಿಯಲ್ಲ. ನಮ್ಮ ಹೆಣ್ಣಿಗೆ ಹುಟ್ಟಿನಿಂದಲೇ ಬಂದಿರುವಂಥ ಒಂದು ಸ್ವಾತಂತ್ರ್ಯ, ಅದು ಸಂಭ್ರಮ, ನಾವು ತೆಗಿಯಲ್ಲ ಅಂತ ಹೇಳ್ತಾರೆ. ನಮಗೆ ಶ್ರೀಕೃಷ್ಣನೇ ದೇವರು, ಅವನೇ ಗಂಡ. ಇದು ಎಂಥ ಒಳ್ಳೆ ವೈಚಾರಿಕತೆ ಅಲ್ವಾ? ನಿಜ ಸರ್. ನಾವು ಒಳ್ಳೇದನ್ನು ಹೇಳ್ಬೇಕಲ್ಲ. ಆಮೇಲೆ ಕಾಡುಗೊಲ್ಲರಿಗೆ ದೈವಗಳು ಯಾರು ಅಂದರೆ ಎಲ್ಲೋ ಆಕಾಶದಿಂದ ಬಂದವರಲ್ಲ, ಅದೇ ಕಮ್ಯುನಿಟಿಯಲ್ಲೇ ಅವ್ರಿಗೋಸ್ಕರ ಕೆಲಸ ಮಾಡಿ ಅವ್ರ ಜೊತೆಗೆ ಬದುಕಿ ಅವರನ್ನ ಮೇಲೆ ಕೆತ್ತಿದಂಥ ಜುಂಜಪ್ಪ ದೇವರಾಗ್ತಾನೆ. ಅಂದ್ರೆ ಹಿರಿಯರು ತರ ಪೂಜಿಸ್ತಾರ ಸರ್ ಅವರು? ಹೌದು, ಅವ್ರು ದೈವ ಆಗ್ತಾರೆ, ಹಿರಿಯರಲ್ಲ ದೇವರೇ ಆಗ್ತಾರೆ. ಜುಂಜಪ್ಪ ಈ ಕಾಡುಗೊಲ್ಲರಿಗೆ ಒಳ್ಳೆ ದೊಡ್ಡ ಒಂದು ಎಲ್ಲರನ್ನ ಆವರಿಸ್ಕೊಂಡು ಆರಾಧ್ಯ ದೈವ ಯಾರಪ್ಪ ಅಂತ ಕೇಳಿದ್ರೆ ನೀವು ಸಡನ್ ಆಗಿ ಹೇಳೋದವರು ಜುಂಜಪ್ಪ ಅಂತ ಹೇಳ್ತಾರೆ, ಚಿತ್ತಯ್ಯ ಅಂತ ಹೇಳ್ತಾರೆ, ಕಾಟಯ್ಯ ಅಂತ ಹೇಳ್ತಾರೆ, ಮೈಲಣ್ಣ, ಮಾರಣ್ಣ ಅಂತ ಹೇಳ್ತಾರೆ, ಜಂಪಣ್ಣ ಅಂತ ಹೇಳ್ತಾರೆ. ಇವರೆಲ್ಲ ಯಾರು ಅಂದ್ರೆ ಸಮುದಾಯ ಬುಡಕಟ್ಟುಗಳಿಗೆ ಅವ್ರು ನಮ್ಮಂಗೆ ಬದುಕಿದವರು. ಅವ್ರು ಬದುಕಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಹೋರಾಡಿದ್ದಾರೆ, ಅವರನ್ನ ಮುನ್ನೆಲೆ ತಂದಿದ್ದಾರೆ. ಅವಾಗ ಆಬ್ವಿಯಸ್ಲಿ ನಮಗೋಸ್ಕರ ಬದುಕಿದವ್ರು ಏನಾಗುತ್ತೆ, ನೀನೇ ಕಣಯ್ಯ ದೇವರು. ಇದೆಷ್ಟು ಸೈಂಟಿಫಿಕ್ ಅಲ್ವಾ? ಹೌದು, ನಿಜ ಸರ್. ಆದ್ರೆ ಹಂಗಂತೇಳಿ ಅವ್ರನ್ನ ಹಂಗೆ ಬಿಡಬಾರ್ದಲ್ವಾ? ಅವ್ರಿಗೂ ಎಜುಕೇಶನ್ ಕೊಡಬೇಕು. ಅವ್ರ ಆ ಹಟ್ಟಿಯಲ್ಲಿರುವ ಗುಡಿಸಲುಗಳು ಕೂಡ ಮಾಯ ಆಗಬೇಕು. ಅವರಲ್ಲಿರೋ ಕಲ್ಚರನ್ನು ನಾವು ಪ್ರೇರೇಪಣೆ ಮಾಡಬೇಕು. ಇಲ್ಲ ಏನು ಹೇಳ್ತಾರೆ ಗೊತ್ತಾ, ಎಲ್ಲ ಒಂದಷ್ಟು ಜನ ಮಾಧ್ಯಮಗಳಲ್ಲಿ, ಅಯ್ಯೋ ಅವರು ಮೂಢರು, ಮೌಢ್ಯಾಚರಣೆ ಮಾಡ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ, ಅವರಿಗೆ ಅವರಷ್ಟು ಜ್ಞಾನಿಗಳು ಯಾರು ಇಲ್ಲ. ಇವತ್ತೆಲ್ಲ ಈ ಹುಲ್ಲುಗಾವಲು ಕ್ರಿಯೇಟ್ ಆಗಿದೆಯಲ್ಲ, ಅದಕ್ಕೆ ಕಾರಣ ಯಾರು ಅಂದರೆ ಇವತ್ತು ಪಶುಪಾಲಕರು. ಇವತ್ತು ಹುಲ್ಲು ಇಲ್ಲ ಅಂದರೆ ನಾವು ಬದುಕಕ್ಕಾಗುತ್ತಾ? ಮಳೆ ನೀರು ಹರಿದು ಹೋದ್ರೆ ಏನು ಮಳೆ ಗುಡ್ಡ ಬೆಟ್ಟ ಏನಿರೋ ನಾವು ಯಾರೂ ಬದುಕೋದಿಲ್ಲ. ಅದನ್ನ ಮಾಡಿದವ್ರು ಯಾರು ಅಂದರೆ ಪಶುಪಾಲಕರು. ವಿವೇಕ ಇದೆ, ಆದರೆ ಆ ಕಾಲಕ್ಕೆ ಅದು ಸರಿಯಾಗಿತ್ತು. ಈ ಕಾಲಕ್ಕೆ ಇದು ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವೇನು ಮಾಡಬೇಕು? ಅವ್ರಿಗೆ ಸೌಲಭ್ಯಗಳು ಕೊಡಬೇಕು. ನೀವು ಮನೆ ಕೊಟ್ಟರೆ ಅವ್ರು ಚೆನ್ನಾಗಿ ಬದುಕಲ್ವಾ? ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿದ್ರೆ ಅವ್ರು ಸ್ವಚ್ಛವಾಗಿ ಬದುಕಲ್ವಾ? ಖಂಡಿತ ಚೆನ್ನಾಗಿರ್ತಾರೆ ತಾನೆ. ಅವ್ರಿಗೆ ನೀವು ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡಿದ್ರೆ ಅವ್ರಿಗೆ ದೇಶದ ಸಂವಿಧಾನ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ನೀವು ಅವರಿಗೆ ಕೊಡಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕೊಡಿ, ಅವರಿಗೆ ಕೊಡಬೇಕಾದ ರಾಜಕೀಯ ಸೌಲಭ್ಯವನ್ನು ಕೊಡಿ, ಅವರನ್ನು ಘನತೆ ಬಾಳವಾಗಿ ಮಾಡಿ ನೋಡ್ಕೊಳ್ಳಿ, ಅವರು ಕೂಡ ಮುನ್ನೆಲೆಗೆ ಬರ್ತಾರೆ. ಹಾಗಾಗಿ ಕಾಡುಗೊಲ್ಲ ಸಮುದಾಯ ಕೇಳ್ತಾ ಇದೆ, ನಮ್ಗೆ ಅನ್ಯಾಯ ಆಗಿದೆ, ನೂರಾರು ವರ್ಷಗಳಿಂದ ಸಾಮಾಜಿಕ ಅನ್ಯಾಯ ಆಗಿದೆ, ನಮಗೆ ಸಾಮಾಜಿಕ ನ್ಯಾಯ ಬೇಕು ಅಂತ. ಅದು ಹೆಂಗೆ? ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ. ಇದು ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ? ಇವತ್ತು ಮೇಲು ಜಾತಿಗಳು ನಮಗೂ ಮೀಸಲಾತಿ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಕೇಳ್ತಾರೆ. ಫಸ್ಟ್ ಯಾರಿಗೆ ಕೊಡ್ಬೇಕು ಹೇಳಿ? ಕೆಳಗಡೆ ಅಂತದ್ದಿರೋರಿಗೆ. ಇದು ಈ ಸ್ಥಿತಿಲಿ ಸಮುದಾಯ ಇದೆ. ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಮುನ್ನೆಲೆಗೆ ತರಬೇಕು ಅಂತ. ಇದು ಕೇವಲ ಯಾರ್ದೋ ಒಂದು ಕಮ್ಯುನಿಟಿ ಹೋರಾಟ ಆಗಬಾರ್ದು, ಎಲ್ಲರೂ ಬೆಂಬಲಿಸಬೇಕು. ಹೌದು. ಏನು ಮೇಲೆ ಇರೋರು ಕೆಳಗಡೆ ಇರೋರ್ನ ಮೇಲೆ ತಂದಾಗ ಅದು ಎಲ್ಲಾ ರೀತಿಯಲ್ಲೂ ಸಮವಾಗಿ ಕಾಣುತ್ತೆ ಸರ್. ಚೆ ಗುವೆರಾ ಹೇಳ್ತಾನಲ್ಲ, ಏನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅನ್ಯಾಯ ಆದಾಗ ಅದನ್ನು ಯಾರು ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಸ್ಪಂದಿಸ್ತಾನೆ ಅವ್ನು ನನ್ನ ಸ್ನೇಹಿತ ಅಂತ. ಹಂಗೆ ಎಲ್ಲೇ ಅನ್ಯಾಯ ಆಗಲಿ, ನಿಮಗೆ ಅನ್ಯಾಯ ಆಗಲಿ, ಜಗತ್ತಿಗೆ ಅಲ್ಲಿ ನಾನೇನು ಹೆಲ್ಪ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಒಗ್ಗಟ್ಟು, ಕಮ್ಯುನಿಟಿ ಅನ್ನೋದು ಬಿಟ್ಟು ಮಾನವೀಯತೆ, ಒಗ್ಗಟ್ಟು ಅನ್ನೋದಿದ್ದಾಗ ಎಲ್ಲನೂ ಕೂಡ ಸಮವಾಗಿರುತ್ತೆ ಅಲ್ವಾ ಸರ್? ಎಕ್ಸಾಕ್ಟ್ಲಿ, ಡೆಫಿನೆಟ್ಲಿ ಇದು ಬರಬೇಕು, ಇದಾಗಬೇಕು. ಅಯ್ಯೋ ಅವ್ರ ಕಮ್ಯುನಿಟಿ ನನಗೆ ಯಾಕೆ ಬೇಕು? ಹೌದು. ಅಯ್ಯೋ ಅವ್ರ ಸಮಸ್ಯೆ ನಾನ್ಯಾಕೆ ಯೋಚನೆ ಮಾಡಲಿ, ಹಂಗೆ ಮಾಡಬಾರ್ದು. ಇವಾಗ ಪಕ್ಕದ ಮನೇಲಿ ಜಗಳ ಆದರೆ ನಮ್ಗೆ ಯಾಕೆ ಅಂತಾನೆ ನಾವು ಸುಮ್ಮನಾಗ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ನೀವು ಯಾವ ರೀತಿ ಸಮುದಾಯನ ಮೇಲೆತ್ತಕ್ಕೆ ಹೋರಾಟ ಮಾಡಿದ್ದೀರಾ ಸರ್? ಈಗ ನೋಡಿ, ಈ ಸಮುದಾಯದಲ್ಲಿರುವ ಮೌಢ್ಯಗಳ ಬಗ್ಗೆ ನಾವು ಫೋಕಸ್ ಮಾಡಿದ್ದೀವಿ. ಓಕೆ. ಏನೋ ಮೌಢ್ಯ ಮುಕ್ತ ಹಟ್ಟಿ ಅಭಿಯಾನ ಅಂತೇಳಿ ನೀವಾಗಲೇ ಕೇಳ್ತಾ ಇದ್ದೀವಿ. ಇದು ಕೆಲವೊಂದು ಕಡೆ ತುಂಬಾ ಫೇಮಸ್ ಆಗಿದೆ ಸರ್. ಇದು ನೀವೇನು ಹೋರಾಟ ಮಾಡಿದಿರೋ ಕೆಲವೊಂದು ಕಡೆ ಕೇಳ್ಪಟ್ಟಿದ್ದೀನಿ ನಾನು. ಹೌದು. ಏನಂದರೆ ಮಾಧ್ಯಮಗಳಲ್ಲಿ ಅವಾಗ ಸುದ್ದಿ ಆಗ್ತಾ ಇರುತ್ತೆ, ಏನು ಬಾಣಂತಿ ಮಗು ಒಂದು ಕಡೆ ಇದು ಸಾವು ತುಮಕೂರಲ್ಲಿ ಆಯಿತು, ಆಮೇಲೆ 3 ದಿನ ಮಕ್ಕಳು ಅವರು ಸೂತಕ ಆದರೆ ಮುಟ್ಟಾದರೆ ಹೊರಗಡೆ ಉಳಿಬೇಕು ಅನ್ನುವಂಥದ್ದು. ಇದು ಎಲ್ಲ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಅವ್ರು ಯಾಕೆ ಇದನ್ನ ಈ ಒಂದು ರೂಲ್ಸನ್ನು ಅಂದರೆ ಈ ಒಂದು ಕಟ್ಟುಪಾಡಿಗೆ ಒಳಗಾಗಿದ್ದಾರೆ ಅಂದರೆ ನಮ್ಮ ದೇವ್ರಿಗೆ ಇದಾಗಲ್ಲ ಅಂತ. ಓಕೆ. ಆದರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ, ಇದು ಆ್ಯಕ್ಚುಲಿ ಏನು ಅಲ್ಲ, ಈ ರೀತಿ ಮಾಡಬಾರ್ದು ಅಂಥೇಳಿ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ. ಒಂದು ಸಲ ನಾನು ಹಿರಿಯೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ಹಟ್ಟಿ, ಅದು ಸರಸ್ವತಿ ಹಟ್ಟಿ ಅಂತ ಕಾಣುತ್ತೆ. ಅಲ್ಲಿ ಲೈನಿಗೆ ಹೆಣ್ಮಕ್ಳು ಕೂತಿದ್ದಾರೆ.
ಮಳೆ ಬರ್ತಾ ಇದೆ, ಹೆಂಗ್ ಕೂತಿದ್ದಾರೆ ಅಂದ್ರೆ ಹಿಂಗ್ ಕೂತಿದ್ದಾರೆ. ಹಿಂಗೆ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಹಿಂಗೆ ಒಂದು ತುಂಬಾ ಕನಿಷ್ಠವಾಗಿ ಕೂತ್ಬಿಟ್ಟಿದ್ದಾರೆ. ನಾನು ಕಾರಲ್ಲಿ ಬರ್ತಾ ಇದ್ದೆ, ನಮ್ಮ ಫ್ರೆಂಡ್ಸ್ ನಾವೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂಗೆ ಕಾರಲ್ಲಿ ಬರ್ತಾ ಇದೆ, ರೋಡಲ್ಲಿ ನಿಂತಿದ್ದಾರೆ. ನನಗೆ ಬಹಳ ಬೇಸರ ಆಯಿತು. ಮಳೆ ಜೋರಾಗಿ ಬರ್ತಾ ಇದೆ. ಅವ್ರ ಮೇಲೆ ಒಂದು ಚಿಕ್ಕ ತಾಡ್ಪಲ್ಲಿದೆ, ಹಿಂಗೆ ಕೂತ್ಕೊಂಡು ನಡುತ್ತಾ ಇದ್ದಾರೆ. ಒಬ್ಬ ಹ್ಯುಮ್ಯಾನಿಟಿ ಇರುವ ಮಾನವೀಯ ಮನುಷ್ಯನಿಗೆ ಅದು ನೋಡಿದಾಗ ಡಿಸ್ಟರ್ಬ್ ಆಗಬೇಕು, ನೋವಾಗಬೇಕು. ಜನ ಆರಾಮಾಗಿ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇದ್ದಾರೆ. ನಿಮಗೆ ಆ ಫೋಟೋ ಕಳಿಸ್ತೀನಿ, ಅದನ್ನು ಡಿಸ್ಪ್ಲೇ ಮಾಡಿ. ನನಗೆ ಬಹಳ ಬೇಸರ ಆಯಿತು. ಏನಪ್ಪ, ನಾವು ಚಂದ್ರಲೋಕಕ್ಕೆ ಹೋಗ್ತೀವಿ, ಮಂಗಳಲೋಕಕ್ಕೆ ಹೋಗ್ತೀವಿ. ಮೊನ್ನೆ ತಾನೇ ನಾನು ಇಸ್ರೋ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಅವರು ಎಂತೆಂಥ ಅಗಾಧವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ನಾವು ಯಾವ್ಯಾವ ಗ್ರಹಗಳಿಗೆ ಹೋಗ್ತಿದ್ದೀವಿ, ನಾವು ಇಂಥ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಲ್ಲ, ಹೆಣ್ಮಕ್ಳನ್ನ ಇಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ದೀವಲ್ಲಪ್ಪ ಅಂತ ಬಹಳ ಬೇಸರ ಆಯಿತು. ಆವಾಗಲೇ ಒಂದು ಲೈವ್ ಮಾಡಿದೆ ನಾನು. ಹಿಂಗೆ ನೋಡಿ ಹಿಂಗೆ ಆಗ್ತಾ ಇದೆ. ಜನ ಅಲ್ಲಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ನನ್ಗೆ ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ. ಅಲ್ಲಿ ಮಾನವೀಯತೆ ಅನ್ನೋದೇ ಇಲ್ಲ. ಮಾನವೀಯತೆ ಅದು ಒಂದು. ಆಮೇಲೆ ಇದು ಕಾಮನ್ ಅನ್ನೋ ರೀತಿಯಲ್ಲಿ ಆ ಹಟ್ಟಿ ಜನಗಳಿಗೆ ಇದು ಹೌದು. ಹೆಣ್ಮಕ್ಳು ಹೊರಗಡೆ ಇರಬೇಕು, ಸೂತಕಾಗಿದ್ದಾರೆ, ಅವ್ರಿಗೆ ಮಳೆ ಬರ್ತದೆ, ನಾವೇನ್ ಮಾಡ್ಲಿ. ನಾನು ಅಲ್ಲಿ ಕೇಳಿದೆ ಯಾಕೆ ಹಿಂಗೆ ಅಂದ್ರೆ ಒಬ್ರು ಆನ್ಸರ್ ಮಾಡ್ತಾ ಇಲ್ಲ. ಆ ಹೆಣ್ಮಕ್ಳು ಅವ್ರು ಪಾಪ ಅವ್ರಿಗೆ ಮುಜುಗರ, ಅವ್ರಿಗೆ ಹೇಳ್ಕೊಳಕ್ಕೆ. ನಾವ್ ಎಲ್ಲಿ ಮಾತಾಡಿದ್ರೆ ನಮ್ಗೆ ಪ್ರಶ್ನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಸರ್ ನಾವೇನ್ ಮಾಡೋದು ಸರ್, ನಮ್ಮ ಮನೇಲಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಅಲ್ಲಿ ಓಡಾಡ್ತಿದ್ದ ಜನಗಳನ್ನ ಕೇಳಿದ್ರೆ ಏನಂದ್ರೆ, ಇಲ್ಲ ಸರ್, ಒಬ್ರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ನನಗೆ ಬೇಸರ ಆಯ್ತು. ಅದು ನಮ್ಮ ಕಮ್ಯುನಿಟಿ, ಯಾರ ಕಮ್ಯುನಿಟಿ ಅದನ್ನ ಹೆಣ್ಣು ಮಕ್ಕಳು ನಂಗೆ ನಿಕೃಷ್ಟವಾಗಿ ನಿಲ್ಸಿ ನಾವು ಮನೇಲಿ ನೆಂದು ಹಿಂಗೆ ಹೋಗ್ತಾ ಇದೀವಿ ಅಂದರೆ ನಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಬೇಕಲ್ವಾ, ಕಾಡಬೇಕಲ್ವಾ. ವಿಡಿಯೋ ಮಾಡಿದೆ, ಹಿಂಗೆ ಆಗ್ತಾ ಇದೆ ಅಂತೇಳಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೋಯ್ತು, ಕಾಮೆಂಟ್ಸ್ ಬಂದು ಆಯಿತು. ಆಮೇಲೆ ಒಬ್ಬರು ಲಕ್ಷ್ಮಿ ಅಂತ ಒಬ್ಬ ಹುಡುಗಿಗೆ ಫೋನ್ ಮಾಡಿದ್ರು, ರಾಮಪ್ಪನಟ್ಟಿ ಅಂತ ಚಿಕ್ಕನಾಯಕನಹಳ್ಳಿ ಅವರು. ಅವ್ರನ್ನ ತಂಡ ಫೋನ್ ಮಾಡಿ, ಸರ್ ನಮಗೂ ಹಿಂಗೆ ಪ್ರಾಬ್ಲಮ್ ಇದೆ ಸರ್, ನಮ್ಗೆ ಏನಾದ್ರು ನೀವು ಹೆಲ್ಪ್ ಮಾಡಬೇಕು, ನಾವು ಈ ರೀತಿ ಅನುಭವಿಸೋಕೆ ತಯಾರಿಲ್ಲ. ಇದರಿಂದ ನಮ್ಮ ಮಕ್ಕಳಿಗೆ ಎಜುಕೇಶನ್ ಪಡೆಯೋಕ್ಕಾಗ್ತಾ ಇಲ್ಲ. ಅವರು ಶಾಲೆಗೆ ಹೋಗಂಗಿಲ್ಲ ಅಂತೆ. ಅವರು ಬುಕ್ಕನ್ನು ಮುಟ್ಟಿದ್ರೆ ಬುಕ್ ಮೈಲಿಗೆ ಆಗುತ್ತಂತೆ. ಸರ್ ಅಂದ್ರೆ ಇವ್ರ ಮನೆಗೆ ಸೇರ್ಸಲ್ವಾ, ಅಥವಾ ನಿಮ್ಮ ಸಮುದಾಯ ಒಂದು ಹಟ್ಟಿ ಇರುತ್ತಲ್ಲ ಅದಕ್ಕೇನೆ ಹಟ್ಟಿ ಒಳಗಡೆ ಬಿಡಂಗೆ ಇಲ್ಲ. ಅವರು ಹೊರಗಡೆನೆ 3 ದಿನ ಕಾಲ 3-4 ದಿನ ಊಟ ವ್ಯವಸ್ಥೆ ಎಲ್ಲ ಹಿಂಗೆ ಆಗ್ತಾರೆ, ಹಿಂಗೆ ನಾಯಿಗೆ ಆಗ್ತಂಗೆ ಆಗ್ತಾರೆ. ಮಳೆ ಬಂದ್ರೆ ಮಳೆ ನೆನ್ಕೋಬೇಕು, ಚಳಿ ಬಂದ್ರೆ ಚಳಿ. ಎಷ್ಟೋ ಹೆಣ್ಮಕ್ಳಿಗೆ ಏನು ವಿಷ ಜಂತುಗಳು ಕಚ್ಚಿ ಸತ್ತೋಗಿದ್ದಾರೆ. ನಿಮಗೂ ಇನ್ನೊಂದು ಅಪಾಯಕಾರಿ ವಿಚಾರ ಹೇಳ್ತೀನಿ, ಆಘಾತಕಾರಿ. ಈ ಸಮಸ್ಯೆನೇ ಬೇಡ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಸೈಕಲ್ ಬೇಡವೇ ಬೇಡ. ಇದು ಎಷ್ಟು ಡೇಂಜರ್ ಅಲ್ವಾ. ಒಂದು ಹೆಣ್ಣು ಮಗು ಈ ರೀತಿ ಒಂದು ಲೇಡಿ ಈ ರೀತಿ ಆಪರೇಷನ್ ಮಾಡಿಸ್ಕೊಂಡ್ರೆ ಅವಳಲ್ಲಿ ದೈಹಿಕವಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ, ಮಾನಸಿಕವಾಗಿ ಅವಳೆಷ್ಟು ನೊಂದ್ಕೊಳ್ತಾಳೆ. ಇದು ಯಾಕೆ ಸಮುದಾಯಕ್ಕೆ ಜನರಿಗೆ ತುಂಬ ಕಾಡಬೇಕಲ್ವಾ, ಡಿಸ್ಟರ್ಬ್ ಮಾಡಬೇಕಲ್ವಾ. ಅದು ನನಗೆ ಡಿಸ್ಟರ್ಬ್ ಮಾಡ್ತು, ಮತ್ತು ನನ್ನಂಥ ಸಮಾನ ಮನಸ್ಕರಿಗೆ ಡಿಸ್ಟರ್ಬ್ ಮಾಡ್ತು. ಆ ಹೆಣ್ಮಕ್ಳು ನನಗೆ ಫೋನ್ ಮಾಡಿ, ಸರ್ ನಾವು ಬದಲಾವಣೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ, ನಮಗೆ ನಿಮ್ಮ ಸಪೋರ್ಟ್ ಬೇಕು, ನೀವು ನಮಗೆ ಹೆಲ್ಪ್ ಮಾಡಿ, ನಾನು ವಿಡಿಯೋ ನೋಡಿದೆ ಅಂತ. ಸೊ ನಾನು ಆ ವಿಚಾರನ ಮತ್ತೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡೆ, ಹಿಂಗಿದೆ ಅಂತ. ಅವಾಗೆಲ್ಲ ನಮ್ಮ ಥರ ಯೋಚನೆ ಮಾಡುವಂಥ ಒಂದಷ್ಟು ತಂಡ ನನಗೆ ಸಪೋರ್ಟ್ ಮಾಡ್ತು, ಅವರು ಕೂಡ ಸಪೋರ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ, ಒಂದು ಕ್ಷಣಕ್ಕೆ ಬದಲಾವಣೆ ಆಗಲ್ಲ, ನೀವೆಲ್ಲ ಡಿಸ್ಕಸ್ ಮಾಡಿ, ನಿಮ್ಮ ಊರಿನ ಜನರ ಹಿರಿಯರ ಜೊತೆ ಒಂದು ಚರ್ಚೆ ಮಾಡಿ, ಅವರ ವಿಶ್ವಾಸ ತೆಗೆದುಕೊಳ್ಳಿ ಅಂತ ಮಾಡಿ. ಕೊನೆಗೆ ಅವರೆಲ್ಲ ಡಿಸ್ಕಸ್ ಮಾಡಿ, ಕೊನೆಗೆ ಯಾವ ಲೆವೆಲಿಗೆ ಅಂದರೆ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಾವು ಮಾಡ್ತೀವಿ ಅನ್ನೋ ಲೆವೆಲಿಗೆ ರೆಡಿ ಆದ್ರು ಅವರು, ಆ ಹೆಣ್ಮಕ್ಳು. ಹಾಗಾಗಿ ಅವ್ರನ್ನ ರಾಮಪ್ಪನಟ್ಟಿಯ ಏನನ್ಬೇಕು, ದಿಟ್ಟೆಯರು ಅಂತಾನೆ ಕರಿಬೇಕು, ಅವ್ರನ್ನ ಹಂಗೆ ಇರಬೇಕು. ಕೊನೆಗೆ ಒಂದಿನ ಡೇಟ್ ಫಿಕ್ಸ್ ಆಯಿತು, ಹೋದ್ವಿ ನಾವೆಲ್ಲ. ನಮ್ಮದೊಂದು ತಂಡ, ಒಳ್ಳೆಯ ತಂಡ ಇದು. ಎಲ್ಲರ ಹೆಸರು ನನಗೆ ಹೇಳೋಕ್ಕಾಗಲ್ಲ. GK ಪ್ರೇಮ, ಕೂನಿಕೆರೆ ರಾಮಣ್ಣ ಅಂಥೇಳಿ ಒಂದು ಒಳ್ಳೆಯ ತಂಡ ಬಂತು. ನಾವೆಲ್ಲ ಡಿಸ್ಕಸ್ ಮಾಡಿ ನಾವೇನಾರು ಬದಲಾವಣೆ ಮಾಡೋಣ ಅಂತೇಳಿ ಆ ಊರಿಗೆ ಭೇಟಿ ಕೊಟ್ಟೇ ಬಿಟ್ವಿ. ಅಲ್ಲಿ ಆ ಊರಲ್ಲಿ ತುಂಬ ಇವರ ಈ ಬದಲಾವಣೆಗೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಇದಿಲ್ಲ, ಹಂಗಾಗ್ತಾ ಇಲ್ಲ, ಹಂಗೆಲ್ಲ ಮಾಡಬಾರ್ದು, ನಮ್ಮ ದೇವ್ರಿಗೆ ಹಂಗಾಗತ್ತೆ, ಹಿಂಗೆ ಆಗುತ್ತೆ ಅಂತ ತುಂಬ ಡಿಸ್ಟರ್ಬ್ ಆಗ್ತದೆ. ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು, ನಮ್ಮ ದೇವ್ರಿಗೆ ಇದು ಏನೋ ಸೂತಕ ಆಗತ್ತೆ, ನಮ್ದು ಮೈಲ್ಗೆ ಮಾಡ್ತೀರಾ ನೀವು, ಹಾಗೆ ಹೀಗೆ ಅಂತೆಲ್ಲ ಏನೇನೋ ಆಯ್ತು. ಕೊನೆಗೆ ನಾನು ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಒಂದು ಮೈಕ್ ಇಸ್ಕೊಂಡು ಮಾತಾಡಿದೆ, ನೀವೇನಾದರೂ ಈ ರೀತಿ ಬದಲಾವಣೆಗೆ ಒಳಗಡೆ ಬಂದಾಗ ಭೂಮಿ ಏನು ಶೇಕ್ ಆಗಲ್ಲ. ಭೂಮಿ ಶೇಕ್ ಆದರೆ ನಾನು ಬರ್ತೀನಿ, ಅದಕ್ಕೆ ನಾನೇ ಅದಕ್ಕೆ ಜವಾಬ್ದಾರಿ. ಆಕಾಶ ಏನು ಬಿರುಕು ಬಿಟ್ಬಿಡಲ್ಲ. ಏನಾರು ಆದ್ರೆ ನನಗೆ ಹೇಳಿ. ನೀವು
ಯಾವ ದೈವನು ಕೂಡ ಈ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಮಾನಸಿಕ ವಿಕಾರತೆ. ಇದು ನಾವು ದೃಢ ನಿರ್ಧಾರ ತಗೋಬೇಕು. ಇಲ್ಲಾಂದರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ, ಹೌದು, ನಿಮ್ಮ ಮಗಳ ಡಿಗ್ನಿಟಿ ಲೈಫ್ ಹಾಳಾಗುತ್ತೆ. ಹೌದು, ನಿಜ ಸರ್. ಎಂಥ ಶತಮಾನದಲ್ಲಿ 21ನೇ ಶತಮಾನದಲ್ಲಿ ಬದುಕ್ತಾ ಇದ್ದೀವಿ ನಾವು, ಗ್ರಹಗಳಿಗೆಲ್ಲ ಹೋಗ್ತಾ ಇದೀವಿ. ನಾವು ಈ ರೀತಿ ಯಾಕೆ ಇರಬೇಕು? ಇದರಿಂದ ನಮಗೇನಾದ್ರು ನಮ್ಮ ಅಕೌಂಟಿಗೆ ದುಡ್ಡು ಬರುತ್ತಾ? ಇಲ್ಲ. ನಮಗೇನಾದರೂ IAS KS ಪಾಸ್ ಮಾಡಿದಂತೆ ಪದವಿ ಕೊಡ್ತಾರಾ? ನಮ್ಮ ಬದುಕು ನಾವು ಒಂದು ರೀತಿ ನಿಕೃಷ್ಟವಾಗಿ ಯಾಕೆ ಬದುಕಬೇಕು? ಜನ ನಮ್ಮನ್ನು ನೋಡ್ಕೊಂಡು ನೋಡ್ರಿ ಹೆಂಗ್ ಬದುಕ್ತೀರಂತ ನಮ್ಮನ್ನ ಇದು ಮಾಡಲ್ವಾ? ಹೌದು. ಸೊ ಇದನ್ನ ನಾವು ಬದಲಾವಣೆ ಮಾಡ್ಕೋಬೇಕಲ್ಲ. ಯಾವ ದೈವವೂ ಕೂಡ ಹೇಳಿಲ್ಲ ಇದು ಹೇರಿಕೆ, ಯಾವುದೋ ಹೇರಿಕೆ, ಇದು ಮೂಲಭೂತವಾದಿಗಳ ಹೇರಿಕೆ. ಈ ರೀತಿ ಮಾಡಿದ್ರೆ ನಿಮಗೆ ಮಂಗಳಾಗುತ್ತೆ, ನಿಮಗೆ ತೊಂದರೆ ಆಗುತ್ತೆ ಅನ್ನೋ ಹೇರಿಕೆ. ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ, ಕೊನೆಗೆ ಆದರೂ ಒಂದಷ್ಟು ಜನ ಒಪ್ಪಲಿಲ್ಲ, ಊರು ಬಿಟ್ಟು ಹೋದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಪಾಪ ಅವ್ರಿಗೇನೋ ಬೇಜಾರಾಯಿತು, ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು. ಓಕೆ ಸರ್, ಕಾಮನ್ ಅಲ್ವ, ಬದಲಾವಣೆ ಒಂದೇ ಸಲಿಗೆ ಆಗೋದಿಲ್ಲ. ಕೊನೆಗೆ ನಾವೆಲ್ಲ ಅವ್ರನ್ನ ವಿಶ್ವಾಸಕ್ಕೆ ಕರ್ಕೊಂಡು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೆಲ್ಲ ಒಂದು ಪುಷ್ಪಗುಚ್ಛವನ್ನು ಕೊಟ್ಟು, ಹೂವನ್ನು ಕೊಟ್ಟು, ನಾವು ಮಾನವೀಯತೆಗೆ ಜೈಕಾರ ಹಾಕೋಣ, ಸಮಾನತೆಗೆ ನಾವು ಜೈಕಾರ ಹಾಕೋಣ, ನಾವೆಲ್ಲರೂ ಘನತೆ ಬದುಕನ ಬಾಳೋಣ ಅಂಥೇಳಿ ಅವ್ರನ್ನೆಲ್ಲರನ್ನೂ ಆ ಹೊರಗಡೆ ಇದ್ದ ಹೆಣ್ಮಕ್ಳನ್ನ ರಾಮಪ್ಪನಹಟ್ಟಿಯ ಒಳಗಡೆ ಕರ್ಕೊಂಬಂದು 3 days ಏನಿತ್ತ ನೀವು ಬ್ರೇಕ್ ಮಾಡಿ ಒಳಗಡೆ ಕರ್ಕೊಂಬಂದು ಅವ್ರಿಗೆ ಅವತ್ತು ನಾವು ಘನತೆ ಬದುಕನ್ನ ಬಾಳಬೇಕು, ಹೆಣ್ಣು ಮಕ್ಕಳ ಘನತೆಯನ್ನು ನಾವು ಕಾಪಾಡಬೇಕು. ಇವತ್ತಿನಿಂದ ಈ ಸೂತಕ ಅನ್ನೋ ಮೌಢ್ಯಾಚರಣೆಗೆ ಬ್ರೇಕ್ ಆಗ್ತೀವಿ. ಬ್ರೇಕ್ ಅಲ್ಲ, ತಿಲಾಂಜಲಿ ಇಡ್ತೀವಿ ಅಂತೇಳಿ, ಕಿತ್ತು ಬಿಸಾಕ್ತೀವಿ ಅಂತೇಳಿ ನಾವೆಲ್ಲ ಶಪಥ ಮಾಡಿದ್ವಿ. ಇವತ್ತಿಗೂ ಕೂಡ ಕರ್ನಾಟಕದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಪ್ಪನಹಟ್ಟಿ ಒಂದು ರೀತಿ ಮಾಡೆಲ್ ಆಗಿದೆ. ನನಗೆ ಖುಷಿ ಇದೆ. ಅದು ನನಗೊಂದು ಒಳ್ಳೆ ಸಾರ್ಥಕತೆ ಇದೆ. ನಾವು ಮಾಡಿದ್ವಲ್ಲ ಅಂತ. ಇವತ್ತಿಗೂ ಅವರು ಸರ್ ಒಳ್ಳೆ ಕೆಲಸ ಮಾಡಿದ್ವಿ, ಇದು ಎಲ್ಲ ಹಟ್ಟಿಗಳಲ್ಲೂ ಆಗಬೇಕು ಅನ್ನೋದು ನನ್ನ ಆಶಯ, ನಮ್ಮೆಲ್ಲರ ಆಶಯ. ಸರಿ, ಈ ಹೋರಾಟ ಮಾಡ್ಬೇಕಾದ್ರೆ ನಿಮ್ಗೆ ಎದುರಾದಂಥ ಸವಾಲುಗಳು ಯಾವ್ದಾದ್ರು ಇದೆಯಾ? ಅಂದ್ರೆ ನೀವು 3 ದಿವಸಕ್ಕೆ ನೀವು ಕರ್ಕೊಂಡು ಬಂದ್ವಿ, ನಾನು ಅದನ್ನ ಬ್ರೇಕ್ಔಟ್ ಮಾಡಿದೆ ಅಂತಂದ್ರೆ ಆ ಸಮುದಾಯದಲ್ಲಿ ನಿಮ್ಗೆ ಆಪೋಸ್ ಮಾಡಿರೋದಿದ್ಯಾ? ಖಂಡಿತ ಆಪೋಸ್ ಇದ್ದೇ ಇರುತ್ತೆ. ನೀನ್ ಯಾವ ಕೇಳಕ್ಕೆ ನಿನಗೇನ್ ಗೊತ್ತು? ನಾವು 100 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದೀವಿ, ನೀನ್ ಎಲ್ಲಿಂದ ಬಂದೆ? ನೀನು ಹೀಗೆ ಒಂದು ಹೇಳ್ಬಿಟ್ರೆ ನಾನು ಕೇಳ್ಬಿಡ್ಬೇಕಾ? ನಮ್ಮ ಆಚರಣೆಗಳೆಲ್ಲ ನೀವು ಕುಲಿಗೆಡಿಸ್ತಿದ್ಯಾ, ಹಂಗ್ ಮಾಡ್ತಿದ್ಯಾ, ದಾರಿ ತಪ್ಪಿಸ್ತಿದ್ದೀರಾ ನೀವೆಲ್ಲ? ನಿಮಗೆ ನಮ್ಮ ದೇವ್ರ ಆಚರಣೆ ಗೊತ್ತಿದ್ಯಾ? ನಿಮಗೆ ಗೊತ್ತಿದ್ಯಾ? ನಾನು ಕೇಳಿದೆ, ಅಲ್ಲಪ್ಪ, ಮನುಷ್ಯನ ಘನತೆಯನ್ನ ಹಾಳು ಮಾಡುವಂತ ಆಚರಣೆ ಅದು ಯಾವುದೇ ಇರಲಿ, ಅದನ್ನು ನಾವು ಧಿಕ್ಕರಿಸಬೇಕು. ಆಮೇಲೆ ಯಾವುದಾದ್ರೂ ಕಾವ್ಯದಲ್ಲಿ ಯಾವುದಾದ್ರೂ ದೈವಗಳು ನನಗೆ ಈ ಥರ ನೀವು ಹಿಂಗಿರಬೇಕು ಅಂತ ಹೇಳಿಲ್ಲ, ಅದನ್ನು ಹಂಗೆ ಬಿಂಬಿಸಿದ್ದಾರೆ. ಈಗ ಜುಂಜಪ್ಪ, ಕಾಡುಗೊಲ್ಲ ಸಮುದಾಯದ ಜುಂಜಪ್ಪ ಇದನ್ನಲ್ಲ, ಸಾಂಸ್ಕೃತಿಕ ನಾಯಕ ಜುಂಜಪ್ಪ ಎಷ್ಟು ಅವನು ಸಮಾಜಮುಖಿ ಜನಪರ ಅಂದರೆ, ನಾನು ಎಲ್ಲ ಕಡೆ ಈ ಮಾತನ್ನು, ಜುಂಜಪ್ಪನ ಮಾತನ್ನು ಹೇಳ್ತೀನಿ. ನೀವು ಕೇಳಿದ್ರಿ ಒಂದು ಅವಾಗ ನಾಟಕ ಸಂಬಂಧಪಟ್ಟಂಗೆ ಒಂದು ಯಾವ್ದಾದ್ರು ಡೈಲಾಗ್ ನೀವು ಹೇಳಿ ಅಂತ. ನಾನು ಇದನ್ನೇ ಒಂದು ರೀತಿ ಒಂದು ಡೈಲಾಗ್ ಥರ ಹೇಳ್ತೀನಿ. ಜುಂಜಪ್ಪ ಎಷ್ಟು ನಮಗೆ ಈ ಥರ ನಾವು ವಿಚಾರಗಳನ್ನ ನಾವು ಏನು ಮಾಡಬೇಕು? ಪ್ರಚಾರ ಪಡಿಸ್ಬೇಕು. ಆದರೆ ಜುಂಜಪ್ಪ ಬೆನ್ನಲ್ಲಿ ಹುಟ್ಟದ ಅಂತ ಹೇಳೋದನ್ನ ಅದು ಅನ್ಸೈಂಟಿಫಿಕ್, ಅದು ಅವೈಜ್ಞಾನಿಕ. ಹೇಗೆ ಸಾಧ್ಯ ಅಲ್ವಾ? ಇದೆಲ್ಲ ಕಟ್ಟು ಕಥೆಗಳು, ಮೌಢ್ಯಗಳು, ಹೇರಿಕೆಗಳು. ಆದರೆ ಜುಂಜಪ್ಪ ನಿಜವಾದ ಆಶಯ ಏನಾಗಿತ್ತು? ಅವನು ಹೇಳ್ತಾನೆ, ಕಿತ್ತೊಗಿರಲೇ ನಿಮ್ಮ ಪೇಟ ರುಮಾಲುಗಳನ್ನು. ಅವನು ಹೇಳೋದು, ಅವನು ಈ ಜುಂಜಪ್ಪ ಒಬ್ಬ ಸಾಮಾನ್ಯ ದನಗಾಯಿಯಾಗಿರ್ತಾನೆ, ಅಂದ್ರೆ ಅವನು ಪಶುಪಾಲಕ ಆಗಿರ್ತಾನೆ. ಅವನು ಪಾಳೆಗಾರರನ್ನ ಅವನು ಸೋಲಿಸ್ತಾನೆ ಪಗಡೆ ಆಟದಲ್ಲಿ. ಅವನು ರಾಜ ಆಗ್ತಾನೆ, ಒಬ್ಬ ದನ ಕಾಯೋನು. ಅವನು ಪ್ರತಿಭೆ ಮೂಲಕ ಜುಂಜಪ್ಪ ರಾಜ ಆಗ್ತಾನೆ. ರಾಜ ಅಂದ್ರೆ ಅವ್ರು ಸ್ವಲ್ಪ ದಿನ ಅವರ ಆ ಒಂದು ಸಂಸ್ಥಾನಗಳನ್ನ, ಪಾಳೆಗಾರರನ್ನ ಅವನು ಲೀಡ್ ಮಾಡ್ತಾನೆ. ಆಗ ಹೇಳ್ತಾನ ಅವನು, ಕಿತ್ತೊಗಿರಲೇ ನಿಮ್ಮ ಪೇಟ ರುಮಾಲುಗಳನ್ನು, ನಿಮ್ಮ ಪೇಟ ರುಮಾಲುಗಳನ್ನ ಕಿತ್ತೊಗಿರಿ, ಕಟ್ಟಿರಲೇ ಕಚ್ಚೆಯನ್ನು, ಪೇಟ ರುಮಾಲನ್ನ ಕಿತ್ತೊಗಿರಿ, ಕಚ್ಚೆ ಪಂಜೆಯನ್ನು ಕಟ್ರಿ ಅಂತ ಹೇಳ್ತಾನೆ. ಹಿಡಿರಲೇ ಚಲಿಕೆ ಗುದ್ದಲಿಗಳನ್ನ ಅಂತ ಹೇಳ್ತಾನೆ. ಚಲಿಕೆ ಗುದ್ದಲಿ ಹಿಡ್ಕೊಳ್ರಿ, ನಡಿರಲೇ ಸೇಳೂರು ಕೆರೆ ಕಟ್ಟಣ ಅಂತ ಹೇಳ್ತಾನೆ. ಒಬ್ಬ ನಿಜವಾದ ಜನನಾಯಕ ಯಾವತ್ತೂ ಜನಪರವಾಗಿ ಇರ್ತಾನೆ, ಜನಾನುರಾಗಿಯಾಗಿ ಇರ್ತಾನೆ. ಅದಕ್ಕೆ ಜುಂಜಪ್ಪ ನಡಿರಲೇ ಸೇಳೂರು ಕೆರೆ ಕಟ್ಟಣ ಅಂತ ಹೇಳ್ತಾನೆ. ನಿಮ್ಮ ಪೇಟ ರುಮಾಲು ಕಿತ್ತು ಬಿಸಾಕಿ ಕೆರೆ ಕಟ್ಟಣ ಅಂತ ಹೇಳ್ತಾನೆ. ಕೆರೆ ಯಾಕೆ ಕಟ್ಟಬೇಕು ಹೇಳಿ? ಜನರಿಗೆ ಉಪಯೋಗ ಆಗುತ್ತೆ. ಕೆರೆ ಒಂದು ಕಣ್ಣಿದ್ದ ಹಾಗೆ, ಇಡೀ ಸುತ್ತಮುತ್ತಲ ಜನಗಳಿಗೆ ಒಂದು ರೀತಿ ಜೀವ ಅಮೃತ ಇದ್ದಂಗೆ ಅದು ಅಲ್ವಾ? ಕೆರೆ ಒಂದಿದ್ರೆ ಎಷ್ಟು ಸಮುದಾಯಗಳು, ಜಲಚರಗಳು ಬದುಕ್ತಾವಲ್ಲ.
ಅಂತ ಆಶಯಗಳನ್ನ ಜುಂಜಪ್ಪ ಇಟ್ಕೊಂಡಿದ್ದ. ಆದ್ರೆ ನಾವು ಇದನ್ನ ಫೋಕಸ್ಸೇ ಮಾಡಲ್ಲ, ಪ್ರಚಾರ ಮಾಡಲ್ಲ. ಏನ್ ಹೇಳ್ತಾರೆ, ಜುಂಜಪ್ಪ ಬೆನ್ನಲ್ಲಿ ಹುಟ್ಟಿದ್ದ. ಬೆನ್ನಲ್ಲಿ ಹುಟ್ಟಿದ್ರೇನು, ಎಲ್ಲಿ ಹುಟ್ಟಿದ್ರೇನು? ಬೆನ್ನಲ್ಲಿ ಹುಟ್ಟಕ್ ಸಾಧ್ಯನಾ? ಅದೆಲ್ಲ ಸಾಧ್ಯನೇ ಇಲ್ಲ. ಆಮೇಲೆ ಈ ರಕ್ತ ಮಾಂಸ ದೇಹ ಇದೆಲ್ಲ ಇದ್ದದ್ದೇ ನಮ್ಮ ದೇಹದಲ್ಲಿ. ಹೌದು, ಖಂಡಿತ. ಮನುಷ್ಯ ಸೂತಕ ಅನ್ನೋದು ಎಲ್ಲವೂ ಕೂಡ ಹೇರಿಕೆಗಳು. ಪರಿಶುದ್ಧ ಸೂತಕ ಯಾವುದು ಗೊತ್ತಾ? ಇನ್ನೊಬ್ರಿಗೆ ತೊಂದರೆ ಕೊಟ್ರೆ, ಕಳ್ತನ ಮಾಡಿದ್ರೆ, ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ, ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ ಅದು ಸೂತಕ. ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಇಂದಿನ ದಿನವೇ ಶುಭ ದಿನ, ಇಂದಿನಗಳಿಗೆ ಶುಭಗಳಿಗೆ, ಇಷ್ಟೇ ಅಲ್ವಾ? ಹೌದು. ಅದನ್ನ ನಾವು ಈ ವಿವೇಕವನ್ನ, ಈ ಅರಿವನ್ನ ಹಟ್ಟಿಗಳಿಗೆ ತಲುಪಿಸೋ ಕೆಲಸವನ್ನ ನಾವು ಈ ಅಭಿಯಾನದ ಮೂಲಕ ಮಾಡ್ತಾ ಇದ್ದೀವಿ. ಹಾಗಾಗಿ ವಿರೋಧ ಮಾಡೋರಿಗೆ ಈ ರೀತಿ ಉತ್ತರವನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಬರೀ ಅಕ್ಷರ ಕಲ್ತ್ರೆ ಸಾಲದು, ವಿವೇಕ ಬೇಕು. ಅದನ್ನ ಹಂಚೋ ಕೆಲಸವನ್ನ ನಾನೊಬ್ಬನೇ ಮಾಡೋದಲ್ಲ, ಎಲ್ಲರೂ ಮಾಡ್ಬೇಕು. ನೀವು ಮಾಡಬೇಕು, ಕಮ್ಯುನಿಟಿಲಿ ಇರೋರು ಎಲ್ಲರೂ ಮಾಡಬೇಕು. ಖಂಡಿತ. ಈ ಕ್ಷಣಕ್ಕಾಗದೇ ಇರ್ಬೋದು, ಹಂತವಾಗಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ನೀವು ಹೇಳ್ದಂಗೆ ಶಿಕ್ಷಣ ಜೊತೆ ಮಾರಲ್ ಪ್ರಿನ್ಸಿಪಲ್ಸ್ ಅನ್ನೋದು ಕೂಡ ಕೊಡಬೇಕು. ಆ್ಯಂಡ್ ನಿಮ್ಮ ಹೋರಾಟ, ನಿಮ್ಮ ಸಮುದಾಯದಲ್ಲಿ ನೀವು ತಂದ ಬದಲಾವಣೆ ಎಲ್ಲ ಇದು ಕೇಳಿ ತುಂಬ ಖುಷಿ ಆಯಿತು. ಇಷ್ಟೊತ್ತವರೆಗೂ ನಿಮ್ಮ ಹೋರಾಟವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ಹಾಗೆ ನಿಮ್ಮ ಪತ್ರಿಕೋದ್ಯಮದ ಜರ್ನಿ ಅಂತೂ ನಂಗೆ ತುಂಬ ಗೊತ್ತು. ಅದು ಮಾತಾಡ್ತಾ ಹೋದರೆ ಇನ್ನು ಮುಂದುವರಿತಾನೆ ಇರುತ್ತೆ. ಅದನ್ನು ನಾನು ಪಾರ್ಟ್ 12 ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿತ್ ಯುವರ್ ಪರ್ಮಿಷನ್ ಸರ್, ಖಂಡಿತ ಮಾತಾಡೋಣ. ಇನ್ನು ಅದು ಬಹಳ ತುಂಬ ಮಹತ್ವದ ವಿಚಾರ. ಖಂಡಿತ. ಮತ್ತು ಪತ್ರಿಕೋದ್ಯಮದ ಇವತ್ತಿನ ಸ್ಥಿತಿ ಮತ್ತು ಮೌಲ್ಯಗಳ ಬಗ್ಗೆ ನಾನು ಮಾತಾಡಬೇಕಾಗಿದೆ. ಅದನ್ನು ಆರಾಮಾಗಿ ಮಾತಾಡೋಣ. ಖಂಡಿತ. ಜೊತೆಗೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಬುಡಕಟ್ಟು ಕಾಡುಗೊಲ್ಲ ಸಮುದಾಯ ಇರ್ಬೋದು, ಇತರೆ ಎಲ್ಲ ಅವಕಾಶ ವಂಚಿತ ಸಮುದಾಯಗಳ ಪರವಾಗಿ ನಾವೆತ್ತಿರೋ ಧ್ವನಿಯನ್ನು ನೀವು ನಿಮ್ಮ ವಾಹಿನಿಯಲ್ಲಿ ಮಾತಾಡೋದಕ್ಕೆ ನಮ್ಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದಗಳು. ಅದರಲ್ಲೂ ನಿಮ್ಮ ವಾಹಿನಿ ಏನು ಧ್ವನಿ ಇದೆಯಲ್ಲ, ತುಂಬ ಕೇಳೋದಕ್ಕೆ ತುಂಬ ಒಂದು ರೀತಿ ಒಂದು ಇನ್ನರ್ ವಾಯ್ಸ್ ಅಂತ, ಒಳಧ್ವನಿ ಅಂತ ಅಂತಾರಲ್ಲ, ಹಂಗೆ ಆ ಧ್ವನಿ ಇಡೀ ಕರ್ನಾಟಕದ ನೊಂದ ಜನರ, ಅವಕಾಶ ವಂಚಿತರ ಮತ್ತು ಪ್ರತಿಭಾನ್ವಿತರ, ಯಾರಿಗೂ ಕಣ್ಣಿಗೂ ಕಾಣದಿರುವಂಥ ಎಲ್ಲರನ್ನೂ ಪ್ರತಿಬಿಂಬಿಸೋ ಧ್ವನಿಯಾಗಿ ನಿಮ್ಮ ವಾಹಿನಿ, ನಿಮ್ಮ ಚಾನಲ್ ರೂಪುಗಳಲ್ಲಿ ನನಗೆ ಧ್ವನಿಯಲ್ಲಿ ನನ್ನ ಧ್ವನಿಯನ್ನು ಹಂಚ್ಕೊಳ್ಳೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ, ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಮಯವನ್ನು ನಮ್ಮ ಧ್ವನಿ ತಂಡದ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ನಿಮ್ಮ ಹೋರಾಟ, ನಿಮ್ಮ ಸವಾಲುಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ. ಹೀಗೆ ನಿಮ್ಮ ಹೋರಾಟ ಎಲ್ಲ ಮುಂದುವರಿಲಿ. ಆ್ಯಂಡ್ ಆ್ಯಸ್ ಎ ಸ್ಟೂಡೆಂಟ್ ಆಗಿ ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ನನಗೆ ಒಂದು ಪ್ರೌಡ್ ಮೂಮೆಂಟ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಧ್ವನಿ ತಂಡಕ್ಕೆ ಬಂದಿದ್ದಕ್ಕೆ. ನನಗೂ ಖುಷಿ ಆಯಿತು. ನೀವು ಕೂಡ ಒಂದು ಒಳ್ಳೆ ಪ್ರಬುದ್ಧವಾದ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಒಳ್ಳೆ ಚರ್ಚೆ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ನನ್ನ ಧ್ವನಿ.